ಒಂದನೆಯ ಪ್ರಶ್ನೆ, ಸರಿಯೂ ನದಿಯ ದಡದಲ್ಲಿರುವ ನಗರವು ಗುರುತಿಸಿ. ಒಂದನೆಯ ಆಪ್ಷನ್ ಅಯೋಧ್ಯ, ಎರಡನೆಯ ಆಪ್ಷನ್ ಭೋಪಾಲ್, ಮೂರನೆಯ ಆಪ್ಷನ್ ಕಾನ್ಪುರ್, ನಾಲ್ಕನೆಯ ಆಪ್ಷನ್ ಹರಿದ್ವಾರ. ಸರಿ ಉತ್ತರ ಅಯೋಧ್ಯ. ಎರಡನೆಯ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು? ಒಂದನೆಯ ಆಪ್ಷನ್ ಅಟಲ್ ಬಿಹಾರ್ ವಾಜಪೇಯಿ, ಎರಡನೆಯ ಆಪ್ಷನ್ ನರೇಂದ್ರ ದಾಮೋದರ್ ದಾಸ್ ಮೋದಿ, ಮೂರನೆಯ ಆಪ್ಷನ್ ಚೌಧರಿ ಕಿರಣ್ ಸಿಂಗ್, ನಾಲ್ಕನೆಯ ಆಪ್ಷನ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಒಂದನೆಯ ಪ್ರಶ್ನೆ, ಸಹರಾ ಮರುಭೂಮಿ ಎಲ್ಲಿದೆ? ಒಂದನೆಯ ಆಪ್ಷನ್ ಏಷ್ಯಾದಲ್ಲಿ, ಎರಡನೆಯ ಆಪ್ಷನ್ ಯುರೋಪ್ನಲ್ಲಿ, ಮೂರನೆಯ ಆಪ್ಷನ್ ಆಫ್ರಿಕಾದಲ್ಲಿ, ನಾಲ್ಕನೆಯ ಆಪ್ಷನ್ ರಷ್ಯಾದಲ್ಲಿ. ಸರಿ ಉತ್ತರ ಆಫ್ರಿಕಾದಲ್ಲಿ. ನಾಲ್ಕನೇ ಪ್ರಶ್ನೆ, ನರ್ತಕಿ ನಟರಾಜ್ ಡ್ಯಾಶ್ ಪದ್ಮಶ್ರೀ ಪಡೆದ ಮೊದಲ ಟ್ರಾನ್ಸ್ ವ್ಯಕ್ತಿಯಾಗಿದ್ದಾರೆ? ಒಂದನೆಯ ಆಪ್ಷನ್ ಕಥಕ್ ನರ್ತಕಿ, ಎರಡನೆಯ ಆಪ್ಷನ್ ಒಡಿಸ್ಸಾ ನರ್ತಕಿ, ಮೂರನೆಯ ಆಪ್ಷನ್ ಮಣಿಪುರ್ ನರ್ತಕಿ, ನಾಲ್ಕನೆಯ ಆಪ್ಷನ್ ಭರತನಾಟ್ಯ ನರ್ತಕಿ. ಸರಿ ಉತ್ತರ ಭರತನಾಟ್ಯ ನರ್ತಕಿ. ಐದನೆಯ ಪ್ರಶ್ನೆ, ನಿಂದ ಸವಕಳಿ ಕಳೆಯುವುದರ ಮೂಲಕ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕಬಹುದು ಡ್ಯಾಶ್. ಒಂದನೆಯ ಆಪ್ಷನ್ ನೇರ ತೆರಿಗೆಗಳು, ಎರಡನೆಯ ಆಪ್ಷನ್ ಒಟ್ಟು ದೇಶೀಯ ಉತ್ಪನ್ನ, ಮೂರನೆಯ ಆಪ್ಷನ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಾಲ್ಕನೆಯ ಆಪ್ಷನ್ ರಾಷ್ಟ್ರೀಯ ಆದಾಯ. ಸರಿ ಉತ್ತರ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಆರನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಪುರುಷ ಜನಸಂಖ್ಯೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ ಎಷ್ಟು? ಒಂದನೆಯ ಆಪ್ಷನ್ 82%, ಎರಡನೆಯ ಆಪ್ಷನ್ 80%, ಮೂರನೆಯ ಆಪ್ಷನ್ 82.14%, ನಾಲ್ಕನೆಯ ಆಪ್ಷನ್ 83%. ಸರಿ ಉತ್ತರ 82.14%. ಏಳನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ? ಒಂದನೆಯ ಆಪ್ಷನ್ ರಾಜ್ಯದ ರಾಜ್ಯಪಾಲರು, ಎರಡನೆಯ ಆಪ್ಷನ್ ಅಧ್ಯಕ್ಷರು, ಮೂರನೆಯ ಆಪ್ಷನ್ ಭಾರತದ ಮುಖ್ಯ ನ್ಯಾಯಮೂರ್ತಿ, ನಾಲ್ಕನೆಯ ಆಪ್ಷನ್ ಉಪಾಧ್ಯಕ್ಷರು. ಸರಿ ಉತ್ತರ ರಾಜ್ಯದ ರಾಜ್ಯಪಾಲರು. ಎಂಟನೆಯ ಪ್ರಶ್ನೆ, ವಿವಾದಾತ್ಮಕ ಕಾದಂಬರಿಯ ಲಜ್ಜದ ಲೇಖಕರು ಯಾರು? ಒಂದನೆಯ ಆಪ್ಷನ್ ಅರುಂಧತಿ ರಾಯ್, ಎರಡನೆಯ ಆಪ್ಷನ್ ತಸ್ಲೀಮಾ ನರ್ಸಿನ್, ಮೂರನೆಯ ಆಪ್ಷನ್ ಶೋಭಾ ದೇ, ನಾಲ್ಕನೆಯ ಆಪ್ಷನ್ ಕಿರಣ್ ಬೇಡಿ. ಸರಿ ಉತ್ತರ ತಸ್ಲೀಮಾ ನರ್ಸಿನ್. ಒಂಬತ್ತನೆಯ ಪ್ರಶ್ನೆ, ಸೋಡಿಯಂ ಪೆರಾಕ್ಸೈಡ್ನ ಅಣುವಿನಲ್ಲಿ ಎಷ್ಟು ಆಮ್ಲಜನಕ ಪರಮಾಣುಗಳಿವೆ? ಒಂದನೆಯ ಆಪ್ಷನ್ 4, ಎರಡನೆಯ ಆಪ್ಷನ್ 3, ಮೂರನೆಯ ಆಪ್ಷನ್ 2, ನಾಲ್ಕನೆಯ ಆಪ್ಷನ್ 1. ಸರಿ ಉತ್ತರ 2. ಹತ್ತನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 25ರಿಂದ 28ನೆಯ ವಿಧಿಗಳು ಈ ಬಗ್ಗೆ ಮಾತನಾಡುತ್ತವೆ. ಒಂದನೆಯ ಆಪ್ಷನ್ ಧರ್ಮದ ಸ್ವಾತಂತ್ರ್ಯದ ಹಕ್ಕು, ಎರಡನೆಯ ಆಪ್ಷನ್ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಮೂರನೆಯ ಆಪ್ಷನ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ನಾಲ್ಕನೆಯ ಆಪ್ಷನ್ ಶೋಷಣೆ ವಿರುದ್ಧ ಹಕ್ಕು. ಸರಿ ಉತ್ತರ ಧರ್ಮದ ಸ್ವಾತಂತ್ರ್ಯದ ಹಕ್ಕು. 11ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಪರಿಣಾಮಕ್ಕೆ ಕೊಡುಗೆ ನೀಡುವುದಿಲ್ಲ? ಒಂದನೆಯ ಆಪ್ಷನ್ ಸಾರಜನಕ, ಎರಡನೆಯ ಆಪ್ಷನ್ CFC, ಮೂರನೆಯ ಆಪ್ಷನ್ ನೀರಿನ ಆವಿಗಳು, ನಾಲ್ಕನೆಯ ಆಪ್ಷನ್ ಓಜೋನ್. ಸರಿ ಉತ್ತರ ಸಾರಜನಕ. 12ನೇ ಪ್ರಶ್ನೆ, ಸಸ್ಯದ ಪುರುಷ ಸಂತಾನೋತ್ಪತ್ತಿಯ ಅಂಗ ಯಾವುದು? ಒಂದನೆಯ ಆಪ್ಷನ್ ಕೇಸರ್, ಎರಡನೆಯ ಆಪ್ಷನ್ ಪಿಸ್ಟಲ್, ಮೂರನೆಯ ಆಪ್ಷನ್ ಅಂಡಾಶಯ,
ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿ ಉತ್ತರ ಕೇಸರ್. 13ನೇ ಪ್ರಶ್ನೆ, ಭಾರತದ ಉಷ್ಣವಲಯದ ಮಳೆಕಾಡು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? 1ನೆಯ ಆಪ್ಷನ್ ಮಾಳವ ಪ್ರಸ್ಥಭೂಮಿ, 2ನೆಯ ಆಪ್ಷನ್ ಕರ್ನಾಟಕ, 3ನೆಯ ಆಪ್ಷನ್ ಪೂರ್ವ ಘಟ್ಟಗಳು, 4ನೆಯ ಆಪ್ಷನ್ ಈಶಾನ್ಯ ಭಾರತ. ಸರಿ ಉತ್ತರ ಈಶಾನ್ಯ ಭಾರತ. 14ನೇ ಪ್ರಶ್ನೆ, ಯಾವ ದೇವಾಲಯವನ್ನು ಪಲ್ಲವ ಕಲೆಯ ಕೊನೆಯ ಹಂತವೆಂದು ಪರಿಗಣಿಸಲಾಗಿದೆ? 1ನೆಯ ಆಪ್ಷನ್ ವೈಕುಂಠ ಪರಮೇಳ್ ದೇವಸ್ಥಾನ, 2ನೆಯ ಆಪ್ಷನ್ ವರಹ ಮಂಟಪ, 3ನೆಯ ಆಪ್ಷನ್ ಮಂಡಗಪಟ್ಟು, 4ನೇ ಆಪ್ಷನ್ ಕೈಲಾಸನಾಥ ದೇವಾಲಯ. ಸರಿ ಉತ್ತರ ವೈಕುಂಠ ಪೆರುಮಾಳ್ ದೇವಸ್ಥಾನ. 15ನೇ ಪ್ರಶ್ನೆ, ಯಾವ ಅಂಶಗಳು ಭೂಮಿಯ ಮಧ್ಯಭಾಗವನ್ನು ಮಾಡುತ್ತವೆ? 1ನೆಯ ಆಪ್ಷನ್ ಸಿಲಿಕಾನ್ ಮತ್ತು ಅಲ್ಯೂಮಿನಾ, 2ನೆಯ ಆಪ್ಷನ್ ಮ್ಯಾಗ್ನೀಷಿಯಂ ಮತ್ತು ಸಿಲಿಕಾ, 3ನೆಯ ಆಪ್ಷನ್ ನಿಕ್ಕಲ್ ಮತ್ತು ಕಬ್ಬಿಣ, 4ನೇ ಆಪ್ಷನ್ ತಾಮ್ರ ಮತ್ತು ಕಬ್ಬಿಣ. ಸರಿ ಉತ್ತರ ನಿಕ್ಕಲ್ ಮತ್ತು ಕಬ್ಬಿಣ. 1ನೆಯ ಪ್ರಶ್ನೆ, ಸತ್ಯ ಮತ್ತು ಅಹಿಂಸೆ, ಸರ್ವೋದಯ ಮತ್ತು ಸ್ವದೇಶಿಯಂತಹ ಸಿದ್ಧಾಂತವನ್ನು ಮುಖ್ಯವಾಗಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 1ನೆಯ ಆಪ್ಷನ್ ಸಮಾಜವಾದ, 2ನೆಯ ಆಪ್ಷನ್ ಮಾರ್ಕ್ಸ್ವಾದ, 3ನೆಯ ಆಪ್ಷನ್ ಗಾಂಧಿವಾದ, 4ನೇ ಆಪ್ಷನ್ ಕಮ್ಯುನಿಸಂ. ಸರಿ ಉತ್ತರ ಗಾಂಧಿವಾದ. 2ನೇ ಆಪ್ಷನ್ ಕೆಳಗಿನವುಗಳಲ್ಲಿ ಯಾವುದು ಶಬ್ದ ಮಾಲಿನ್ಯಕ್ಕೆ ಕೊಡುಗೆ ನೀಡುವುದಿಲ್ಲ? 1ನೇ ಆಪ್ಷನ್ ಹೆಚ್ಚಿನ ಪ್ರಮಾಣದ ಟಿವಿ, 2ನೇ ಆಪ್ಷನ್ ಪಟಾಕಿ, 3ನೇ ಆಪ್ಷನ್ ಮೃದು ಮತ್ತು ನಿಧಾನ ಸಂಗೀತ, 4ನೇ ಆಪ್ಷನ್ ಮರುಭೂಮಿ ಮತ್ತು ಶೈತ್ಯಕಾರಕಗಳು. ಸರಿ ಉತ್ತರ ಮೃದು ಮತ್ತು ನಿಧಾನ ಸಂಗೀತ. 3ನೆಯ ಪ್ರಶ್ನೆ, ಮಾರ್ಚಸ್ ಮತ್ತು ಟೋಲ್ಚಸ್ ಯಾವ ಬುಡಕಟ್ಟಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ರಾಜಿ, 2ನೆಯ ಆಪ್ಷನ್ ಬೊಕ್ಸಾ, 3ನೇ ಆಪ್ಷನ್ ಜಾನ್ಸಾರಿ, 4ನೇ ಆಪ್ಷನ್ ಬೋಟಿಯಾ. ಸರಿ ಉತ್ತರ ಬೋಟಿಯಾ. 4ನೇ ಪ್ರಶ್ನೆ, ಭಾರತದಲ್ಲಿ ಆರಂಭದಲ್ಲಿ ಯಾವ ರಾಜ್ಯದಲ್ಲಿ ಮಧ್ಯಾಹ್ನದ ಊಟ ಕಾರ್ಯಕ್ರಮವನ್ನು ಪರಿಚಯಿಸಲಾಯಿತು? 1ನೇ ಆಪ್ಷನ್ ಕೇರಳ, 2ನೇ ಆಪ್ಷನ್ ತಮಿಳುನಾಡು, 3ನೇ ಆಪ್ಷನ್ ಉತ್ತರ ಪ್ರದೇಶ್, 4ನೇ ಆಪ್ಷನ್ ಹಿಮಾಚಲ ಪ್ರದೇಶ್. ಸರಿ ಉತ್ತರ ತಮಿಳುನಾಡು. 5ನೇ ಪ್ರಶ್ನೆ, ಪುಂಗ್ಲಬ್ಸೋಲ್ ಹಬ್ಬವನ್ನು ಮುಖ್ಯವಾಗಿ ಉದ್ದಕ್ಕೂ ಆಚರಿಸಲಾಗಿದೆ ಡ್ಯಾಶ್. 1ನೇ ಆಪ್ಷನ್ ಸಿಕ್ಕಿಂ, 2ನೇ ಆಪ್ಷನ್ ಅಸ್ಸಾಂ, 3ನೇ ಆಪ್ಷನ್ ತ್ರಿಪುರಾ, 4ನೇ ಆಪ್ಷನ್ ನಾಗಾಲ್ಯಾಂಡ್. ಸರಿ ಉತ್ತರ ಸಿಕ್ಕಿಂ. 6ನೆಯ ಪ್ರಶ್ನೆ, ಯಾವ ಸಿಖ್ ಗುರು ಖಾಲ್ಸಾ ಪಂಥನ್ನು ಸ್ಥಾಪಿಸಿದರು? 1ನೇ ಆಪ್ಷನ್ ಗುರು ಗೋಬಿಂದ್ ಸಿಂಗ್, 2ನೇ ಆಪ್ಷನ್ ಗುರು ತೇಜ್ ಬಹದ್ದೂರ್, 3ನೇ ಆಪ್ಷನ್ ಗುರು ನಾನಕ್ ದೇವ್, 4ನೇ ಆಪ್ಷನ್ ಗುರು ಹರಗೋಬಿಂದ. ಸರಿ ಉತ್ತರ ಗುರು ಗೋಬಿಂದ ಸಿಂಗ್. 7ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಭಾಗ 4 ವ್ಯವಹರಿಸುತ್ತದೆ? 1ನೇ ಆಪ್ಷನ್ ಮೂಲಭೂತ ಹಕ್ಕುಗಳು, 2ನೇ ಆಪ್ಷನ್ ರಾಜನೀತಿಯ ನಿರ್ದೇಶನ ತತ್ವಗಳು, 3ನೇ ಆಪ್ಷನ್ ಯೂನಿಯನ್ ನ್ಯಾಯಾಂಗ, 4ನೇ ಆಪ್ಷನ್ ಸಂಸತ್ತು. ಸರಿ ಉತ್ತರ ರಾಜನಿರ್ದೇಶನ ತತ್ವಗಳು. 8ನೆಯ ಪ್ರಶ್ನೆ, ಹಿಸಾರ್ ನಗರವು ಈ ಕೆಳಗಿನ ಯಾವ ಮುಸ್ಲಿಂ ಆಡಳಿತಗಾರ ಸ್ಥಾಪಿಸಿದ? 1ನೇ ಆಪ್ಷನ್ ಫಿರೋಜ್ ಶಾ ತುಘಲಕ್, 2ನೇ ಆಪ್ಷನ್ ಗಿಯಾಸುದ್ದೀನ್ ತುಘಲಕ್, 3ನೇ ಆಪ್ಷನ್ ಮಹಮ್ಮದ್ ಬಿನ್ ತುಘಲಕ್, 4ನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿ ಉತ್ತರ ಫಿರೋಜ್ ಶಾ ತುಘಲಕ್.
9ನೇ ಪ್ರಶ್ನೆ, ಮೌಂಟ್ ಎವರೆಸ್ಟನ್ನು 2 ಬಾರಿ ಏರಿದ ವಿಶ್ವದ ಮೊದಲ ಮಹಿಳೆ ಯಾರು? 1ನೇ ಆಪ್ಷನ್ ಶೆರ್ಪಾ ತೇನ್ಸಿಂಗ್, 2ನೇ ಆಪ್ಷನ್ ಎಡ್ಮಂಡ್ ಹಿಲರಿ, 3ನೇ ಆಪ್ಷನ್ ಪ್ರೇಮಲತಾ ಅಗರ್ವಾಲ್, 4ನೇ ಆಪ್ಷನ್ ಸಂತೋಷ್ ಯಾದವ್. ಸರಿ ಉತ್ತರ ಸಂತೋಷ್ ಯಾದವ್. 10ನೇ ಪ್ರಶ್ನೆ, 2022ರ ಮಾರ್ಚ್ನಲ್ಲಿ ವರ್ಚುವಲ್ ವರ್ಡ್ ಮೂಲಕ ಭಾರತವು ಯಾವ ದೇಶದೊಂದಿಗೆ ಮೀನುಗಾರಿಕೆ ಜಂಟಿ ಕಾರ್ಯ ಗುಂಪಿನ 5ನೇ ಸಭೆಯನ್ನು ನಡೆಸಿತು? 1ನೇ ಆಪ್ಷನ್ ಶ್ರೀಲಂಕಾ, 2ನೇ ಆಪ್ಷನ್ ಇಂಡೋನೇಷಿಯಾ, 3ನೇ ಆಪ್ಷನ್ ಮಲೇಷಿಯಾ, 4ನೇ ಆಪ್ಷನ್ ಸಿಂಗಾಪುರ್. ಸರಿ ಉತ್ತರ ಶ್ರೀಲಂಕಾ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಟೆಕ್ಟೋನಿಕ್ ವೆಟ್ಲ್ಯಾಂಡ್ ಆಗಿದೆ? 1ನೇ ಆಪ್ಷನ್ ಕಾಶ್ಮೀರದಲ್ಲಿ ನೀಲನಾಗ, 2ನೇ ಆಪ್ಷನ್ ಹಿಮಾಚಲ ಪ್ರದೇಶದ ಚಂದ್ರತಾಲ, 3ನೇ ಆಪ್ಷನ್ ತ್ರಿಪುರದ ರುದ್ರಸಾಗರ, 4ನೇ ಆಪ್ಷನ್ ಮಣಿಪುರದಲ್ಲಿ ಲೋಕ್ಟಕ್. ಸರಿ ಉತ್ತರ ಕಾಶ್ಮೀರದಲ್ಲಿ ನೀಲನಾಗ. 12ನೇ ಪ್ರಶ್ನೆ, ಲಿಂಗ ಸಂಬಂಧಿತ ಕಾಯಿಲೆ ಯಾವುದು? 1ನೇ ಆಪ್ಷನ್ ಆಲ್ಬಿನಿಸಮ್, 2ನೇ ಆಪ್ಷನ್ ಬೆರಿ, 3ನೇ ಆಪ್ಷನ್ ಬಣ್ಣ ಕುರುಡುತನ, 4ನೇ ಆಪ್ಷನ್ ಟೈಲೋಸಿಸ್. ಸರಿ ಉತ್ತರ ಬಣ್ಣ ಕುರುಡುತನ. 13ನೇ ಪ್ರಶ್ನೆ, ಕೆಳಗಿನ ಯಾವ ಜೀವಕೋಶದ ಅಂಗಗಳು ಉಸಿರಾಟದಲ್ಲಿ ತೊಡಗಿಕೊಂಡಿವೆ? 1ನೇ ಆಪ್ಷನ್ ನ್ಯೂಕ್ಲಿಯಸ್, 2ನೇ ಆಪ್ಷನ್ ಕ್ಲೋರೋಪ್ಲಾಸ್ಟ್, 3ನೇ ಆಪ್ಷನ್ ಮೈಟೊಕಾಂಡ್ರಿಯಾ, 4ನೇ ಆಪ್ಷನ್ ರೈಬೋಸೋಮ್. ಸರಿ ಉತ್ತರ ಮೈಟೊಕಾಂಡ್ರಿಯಾ. 14ನೇ ಪ್ರಶ್ನೆ, ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಿಂಹವನ್ನು ಸಂರಕ್ಷಿಸಲಾಗಿದೆ? 1ನೇ ಆಪ್ಷನ್ ದುಂದುವಾ, 2ನೇ ಆಪ್ಷನ್ ಕಾಜಿರಂಗ, 3ನೇ ಆಪ್ಷನ್ ಕಾರ್ಬೆಟ್, 4ನೇ ಆಪ್ಷನ್ ಗಿರ್. ಸರಿ ಉತ್ತರ ಗಿರ್. 15ನೇ ಪ್ರಶ್ನೆ, ರಕ್ತಹೀನತೆ ಹೊಂದಿರುವ ರೋಗಿಗಳು ಕೊರತೆಯನ್ನು ಹೊಂದಿರುತ್ತಾರೆ ಡ್ಯಾಶ್. 1ನೇ ಆಪ್ಷನ್ ಕಬ್ಬಿಣ, 2ನೇ ಆಪ್ಷನ್ ಕ್ಯಾಲ್ಸಿಯಂ, 3ನೇ ಆಪ್ಷನ್ ಮ್ಯಾಗ್ನೀಸಿಯಂ, 4ನೇ ಆಪ್ಷನ್ ಅಯೋಡಿನ್. ಸರಿ ಉತ್ತರ ಕಬ್ಬಿಣ. 1ನೇ ಪ್ರಶ್ನೆ, ಡ್ಯೂಟೇರಿಯಂ ಎಂದರೇನು? 1ನೇ ಆಪ್ಷನ್ ಹೈಡ್ರೋಜನ್ ಪರಮಾಣುವಿನ ಐಸೋಟೋಪ್, 2ನೇ ಆಪ್ಷನ್ ಹೈಡ್ರೋಜನ್ ಪರಮಾಣುವಿನ ಐಸೋಬಾರ್, 3ನೇ ಆಪ್ಷನ್ ಹೀಲಿಯಂ ಪರಮಾಣುಗಳ ಐಸೋಟೋಪ್, 4ನೇ ಆಪ್ಷನ್ ಹೀಲಿಯಂ ಪರಮಾಣುವಿನ ಐಸೋಬಾರ್. ಸರಿ ಉತ್ತರ ಹೈಡ್ರೋಜನ್ ಪರಮಾಣುವಿನ ಐಸೋಟೋಪ್. 2ನೇ ಪ್ರಶ್ನೆ, ಆಟೋಮೊಬೈಲ್ನಲ್ಲಿ ಪ್ರಯಾಣಿಸುವ ದೂರವನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ? 1ನೇ ಆಪ್ಷನ್ ಸ್ಪೀಡೋಮೀಟರ್, 2ನೇ ಆಪ್ಷನ್ ಓಡೋಮೀಟರ್, 3ನೇ ಆಪ್ಷನ್ ಟ್ಯಾಕೋಮೀಟರ್, 4ನೇ ಆಪ್ಷನ್ ಪೆಡೋಮೀಟರ್. ಸರಿ ಉತ್ತರ ಓಡೋಮೀಟರ್. 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪಡೆದ ಪ್ರಮಾಣವಲ್ಲ? 1ನೇ ಆಪ್ಷನ್ ಕೆಲಸ, 2ನೇ ಆಪ್ಷನ್ ಬಲ, 3ನೇ ಆಪ್ಷನ್ ತಾಪಮಾನ, 4ನೇ ಆಪ್ಷನ್ ಒತ್ತಡ. ಸರಿ ಉತ್ತರ ತಾಪಮಾನ. 4ನೇ ಪ್ರಶ್ನೆ, ಡ್ಯಾಶ್ ಲಸಿಕೆಯನ್ನು ನೀಡುವುದರಿಂದ ಅಥವಾ ಸೋಂಕಿನ ಪರಿಣಾಮವಾಗಿ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳಲಾಗುತ್ತದೆ? 1ನೇ ಆಪ್ಷನ್ ನೈಸರ್ಗಿಕ, 2ನೇ ಆಪ್ಷನ್ ಸಕ್ರಿಯ, 3ನೇ ಆಪ್ಷನ್ ನಿಷ್ಕ್ರಿಯ, 4ನೇ ಆಪ್ಷನ್ ಸ್ವಾಧೀನಪಡಿಸಿಕೊಂಡಿತು. ಸರಿ ಉತ್ತರ ಸ್ವಾಧೀನಪಡಿಸಿಕೊಂಡಿತು. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಹೆಣ್ಣು ಸಂತಾನೋತ್ಪತ್ತಿ ಅಂಗವಲ್ಲ? 1ನೇ ಆಪ್ಷನ್ ಶೈಲಿ, 2ನೇ ಆಪ್ಷನ್ ಕಳಂಕ, 3ನೇ ಆಪ್ಷನ್ ಕೇಸರ್, 4ನೇ ಆಪ್ಷನ್ ಅಂಡಾಶಯ.
ಸರಿ ಉತ್ತರ ಕೇಸರ್. 6ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ಅಬಕಾರಿ ಸುಂಕವನ್ನು ವಿಧಿಸಲಾಗುತ್ತದೆ? 1ನೇ ಆಪ್ಷನ್ ವ್ಯಕ್ತಿಗಳು, 2ನೇ ಆಪ್ಷನ್ ಉತ್ಪಾದನಾ ಸರಕುಗಳು, 3ನೇ ಆಪ್ಷನ್ ಕಂಪನಿಗಳು, 4ನೇ ಆಪ್ಷನ್ ರಫ್ತು ಸರಕುಗಳನ್ನು ಆಮದು ಮಾಡಿಕೊಳ್ಳಿ. ಸರಿ ಉತ್ತರ ಉತ್ಪಾದನಾ ಸರಕುಗಳು. 7ನೆಯ ಪ್ರಶ್ನೆ, UNDP ಎಂದರೆ? 1ನೇ ಆಪ್ಷನ್ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, 2ನೇ ಆಪ್ಷನ್ ಯೂನಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಅವಧಿ, 3ನೇ ಆಪ್ಷನ್ ಯೂನಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಪಾಲಿಸಿ, 4ನೇ ಆಪ್ಷನ್ ಯೂನಿಯನ್ ನ್ಯಾಷನಲ್ ಡ್ಯುಯಲ್ ಪಾಲಿಸಿ. ಸರಿ ಉತ್ತರ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ. 8ನೆಯ ಪ್ರಶ್ನೆ, ರಾಜ್ಯ ವಿಧಾನಸಭೆಯ ಅಧ್ಯಕ್ಷರು ಯಾರು? 1ನೇ ಆಪ್ಷನ್ ಸ್ಪೀಕರ್, 2ನೇ ಆಪ್ಷನ್ ಮುಖ್ಯಮಂತ್ರಿ, 3ನೇ ಆಪ್ಷನ್ ಗವರ್ನರ್, 4ನೇ ಆಪ್ಷನ್ ಅಧ್ಯಕ್ಷರು. ಸರಿ ಉತ್ತರ ಸ್ಪೀಕರ್. 9ನೇ ಪ್ರಶ್ನೆ, ಯಾವ ವೇಳಾಪಟ್ಟಿ ಅಡಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯನ್ನು ಉಲ್ಲೇಖಿಸಲಾಗಿದೆ? 1ನೇ ಆಪ್ಷನ್ ಮೊದಲ, 2ನೇ ಆಪ್ಷನ್ ಮೂರನೇ ಆಪ್ಷನ್ 5ನೇ, 4ನೇ ಆಪ್ಷನ್ 9ನೇ. ಸರಿ ಉತ್ತರ ಮೊದಲು. 10ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ 1037 ಯಾವ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶದ ಲಿಂಗ ಅನುಪಾತವಾಗಿದೆ? 1ನೇ ಆಪ್ಷನ್ ಪುದುಚೇರಿ, 2ನೇ ಆಪ್ಷನ್ ಕೇರಳ, 3ನೇ ಆಪ್ಷನ್ ಮಿಜೋರಾಂ, 4ನೇ ಆಪ್ಷನ್ ದೆಹಲಿ. ಸರಿ ಉತ್ತರ ಪುದುಚೇರಿ. 11ನೇ ಪ್ರಶ್ನೆ, ಯಾವ ಗ್ರಹವನ್ನು ಭೂಮಿಯ ಅವಳಿ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಮಂಗಳ, 2ನೇ ಆಪ್ಷನ್ ಬುಧ, 3ನೇ ಆಪ್ಷನ್ ಗುರು, 4ನೇ ಆಪ್ಷನ್ ಶುಕ್ರ. ಸರಿ ಉತ್ತರ ಶುಕ್ರ. 12ನೇ ಪ್ರಶ್ನೆ, ಕೃಷ್ಣದೇವರಾಯ ಯಾವ ಸಾಮ್ರಾಜ್ಯಕ್ಕೆ ಸೇರಿದವನು? 1ನೇ ಆಪ್ಷನ್ ದೆಹಲಿ ಸುಲ್ತಾನರು, 2ನೇ ಆಪ್ಷನ್ ವಿಜಯನಗರ, 3ನೇ ಆಪ್ಷನ್ ಮೌರ್ಯ, 4ನೇ ಆಪ್ಷನ್ ಶಾತವಾಹನ. ಸರಿ ಉತ್ತರ ವಿಜಯನಗರ. 13ನೇ ಪ್ರಶ್ನೆ, ಜಪ್ತಿ ಪದ್ಧತಿಯನ್ನು ತೊಡರ್ಮಾಲ್ ಅವರು ಪರಿಚಯಿಸಿದರು. ಅವರು ಯಾವ ಮೊಘಲ್ ಚಕ್ರವರ್ತಿಯ ಕಂದಾಯ ಮತ್ತು ಹಣಕಾಸು ಮಂತ್ರಿಯಾಗಿದ್ದರು? 1ನೇ ಆಪ್ಷನ್ ಅಕ್ಬರ್, 2ನೇ ಆಪ್ಷನ್ ಶಹಜಾನ್, 3ನೇ ಆಪ್ಷನ್ ಹುಮಾಯೂನ್, 4ನೇ ಆಪ್ಷನ್ ಔರಂಗಜೇಬ್. ಸರಿ ಉತ್ತರ ಅಕ್ಬರ್. 14ನೇ ಪ್ರಶ್ನೆ, ಡ್ಯಾಶ್ ಈಶಾನ್ಯ ಭಾರತದಲ್ಲಿ ನೆಲೆಗೊಂಡಿರುವ ಅಸಾಮಾನ್ಯ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ, ಆದರೆ ನೃತ್ಯ ದೇಹ? 1ನೇ ಆಪ್ಷನ್ ಛೌ, 2ನೇ ಆಪ್ಷನ್ ಮೋಹಿನಿಯಟ್ಟಂ, 3ನೇ ಆಪ್ಷನ್ ಸತ್ರಿಯ, 4ನೇ ಆಪ್ಷನ್ ಕುಚ್ಚುಪುಡಿ. ಸರಿ ಉತ್ತರ ಸತ್ರಿಯ. 15ನೇ ಪ್ರಶ್ನೆ, ಯಾವ ವರ್ಷ ಪ್ರಸಿದ್ಧ ಸಿತಾರ್ ವಾದಕ ಪಂ ರವಿಶಂಕರ್ ಅವರಿಗೆ ಭಾರತ ರತ್ನ ನೀಡಲಾಯಿತು? 1ನೇ ಆಪ್ಷನ್ 1998, 2ನೇ ಆಪ್ಷನ್ 1999, 3ನೇ ಆಪ್ಷನ್ 1996, 4ನೇ ಆಪ್ಷನ್ 1995. ಸರಿ ಉತ್ತರ 1999. 1ನೇ ಪ್ರಶ್ನೆ, ಶ್ರೀಶೈಲಂ ಜಲ ವಿದ್ಯುತ್ ಸ್ಥಾವರವನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? 1ನೇ ಆಪ್ಷನ್ ತುಂಗಭದ್ರಾ ನದಿ, 2ನೇ ಆಪ್ಷನ್ ಪೆನ್ನಾ ನದಿ, 3ನೇ ಆಪ್ಷನ್ ಕೃಷ್ಣಾ ನದಿ, 4ನೇ ಆಪ್ಷನ್ ಗೋದಾವರಿ ನದಿ. ಸರಿ ಉತ್ತರ ಕೃಷ್ಣಾ ನದಿ. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಸೇರಿಸಲಾಗಿಲ್ಲ? 1ನೇ ಆಪ್ಷನ್ ಭವಿಷ್ಯ ನಿಧಿಗೆ ಉದ್ಯೋಗದಾತರ ಕೊಡುಗೆ,
ಎರಡನೆಯ ಆಪ್ಷನ್ ನಿರುದ್ಯೋಗ ಭತ್ಯೆ, ಮೂರನೆಯ ಆಪ್ಷನ್ ಸರ್ಕಾರದಿಂದ ಉಚಿತ ಸೇವೆಗಳು, ನಾಲ್ಕನೇ ಆಪ್ಷನ್ ರಕ್ಷಣಾ ಮತ್ತು ಭದ್ರತಾ ಸೇವೆಗಳು. ಸರಿ ಉತ್ತರ ನಿರುದ್ಯೋಗ ಭತ್ಯೆ. ಮೂರನೆಯ ಪ್ರಶ್ನೆ, ICC ಪುರುಷರ ODI ವಿಶ್ವಕಪ್ 2023ರ ಜಾಗತಿಕ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಒಂದನೆಯ ಆಪ್ಷನ್ MS ಧೋನಿ, ಎರಡನೆಯ ಆಪ್ಷನ್ ಕಪಿಲ್ ದೇವ್, ಮೂರನೆಯ ಆಪ್ಷನ್ ಸಚಿನ್ ತೆಂಡೂಲ್ಕರ್, ನಾಲ್ಕನೇ ಆಪ್ಷನ್ ಅನಿಲ್ ಕುಂಬ್ಳೆ. ಸರಿ ಉತ್ತರ ಸಚಿನ್ ತೆಂಡೂಲ್ಕರ್. ನಾಲ್ಕನೇ ಪ್ರಶ್ನೆ, ಯಾವ ಜೀವಕೋಶದ ಕಣದಂಗಗಳು ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ ಮತ್ತು ಜೀವಕೋಶದ ಚಟುವಟಿಕೆಗೆ ಮತ್ತು ಆನುವಂಶಿಕ ಪಾತ್ರವನ್ನು ನಿಯಂತ್ರಿಸುತ್ತದೆ? ಒಂದನೆಯ ಆಪ್ಷನ್ ಸೆಂಟ್ರೋಸೋಮ್ಗಳು, ಎರಡನೆಯ ಆಪ್ಷನ್ ನ್ಯೂಕ್ಲಿಯಸ್, ಮೂರನೆಯ ಆಪ್ಷನ್ ಕೋಶದ್ರವ್ಯ, ನಾಲ್ಕನೇ ಆಪ್ಷನ್ ಗಾಲ್ಗಿ ಸಂಕೀರ್ಣ. ಸರಿ ಉತ್ತರ ನ್ಯೂಕ್ಲಿಯಸ್. ಐದನೆಯ ಪ್ರಶ್ನೆ, ಮೊಧೇರಾ ಸೂರ್ಯ ದೇವಾಲಯ ಎಲ್ಲಿದೆ? ಒಂದನೆಯ ಆಪ್ಷನ್ ಜಾರ್ಖಂಡ್, ಎರಡನೆಯ ಆಪ್ಷನ್ ಮಧ್ಯಪ್ರದೇಶ್, ಮೂರನೆಯ ಆಪ್ಷನ್ ಗುಜರಾತ್, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ ಗುಜರಾತ್. ಆರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಫೆಡರಲ್ ಅಲ್ಲದ ವೈಶಿಷ್ಟ್ಯವಾಗಿದೆ? ಒಂದನೆಯ ಆಪ್ಷನ್ ಸ್ವಾತಂತ್ರ್ಯ ನ್ಯಾಯಾಂಗ, ಎರಡನೆಯ ಆಪ್ಷನ್ ಏಕ ಸಂವಿಧಾನ, ಮೂರನೆಯ ಆಪ್ಷನ್ ಲಿಖಿತ ಸಂವಿಧಾನ, ನಾಲ್ಕನೇ ಆಪ್ಷನ್ ಅಧಿಕಾರಿಗಳ ವಿಭಾಗ. ಸರಿ ಉತ್ತರ ಏಕ ಸಂವಿಧಾನ. ಏಳನೆಯ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸಮ್ಮೇಳನ 2023ರಲ್ಲಿ ರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡಿದರು? ಒಂದನೆಯ ಆಪ್ಷನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಎರಡನೆಯ ಆಪ್ಷನ್ ವಾಣಿಜ್ಯ ಮತ್ತು ಕೈಗಾರಿಕಾ ರಾಜ್ಯ ಸಚಿವರು, ಮೂರನೆಯ ಆಪ್ಷನ್ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ನಾಲ್ಕನೇ ಆಪ್ಷನ್ ಯೂನಿಯನ್ ನ್ಯಾಷನಲ್ ಡ್ಯುಯಲ್ ಪಾಲಿಸಿ. ಸರಿ ಉತ್ತರ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್. ಎಂಟನೆಯ ಪ್ರಶ್ನೆ, ಈಸ್ಟ್ನಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಗೆ ಕಾರಣವೇನು? ಒಂದನೆಯ ಆಪ್ಷನ್ ಮಗ್ಗುವಿಕೆ, ಎರಡನೆಯ ಆಪ್ಷನ್ ವಿದಳನ, ಮೂರನೆಯ ಆಪ್ಷನ್ ಮಗ್ಗುವಿಕೆ ಮತ್ತು ವಿದಳನ ಎರಡು, ನಾಲ್ಕನೇ ಆಪ್ಷನ್ ಇದ್ಯಾವುದೂ ಅಲ್ಲ. ಸರಿ ಉತ್ತರ ಮಗ್ಗುವಿಕೆ. ಒಂಬತ್ತನೆಯ ಪ್ರಶ್ನೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2023ರಲ್ಲಿ ಭಾರತದ ಶ್ರೇಯಾಂಕ ಏನು? ಒಂದನೆಯ ಆಪ್ಷನ್ 111, ಎರಡನೇ ಆಪ್ಷನ್ 124, ಮೂರನೇ ಆಪ್ಷನ್ 143, ನಾಲ್ಕನೇ ಆಪ್ಷನ್ 125. ಸರಿ ಉತ್ತರ 111. ಹತ್ತನೆಯ ಪ್ರಶ್ನೆ, ಡ್ರಿಬ್ಲಿಂಗ್ ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಬಾಸ್ಕೆಟ್ಬಾಲ್, ಎರಡನೇ ಆಪ್ಷನ್ ಕ್ರಿಕೆಟ್, ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್, ನಾಲ್ಕನೇ ಆಪ್ಷನ್ ಈಜು. ಸರಿ ಉತ್ತರ ಬಾಸ್ಕೆಟ್ಬಾಲ್. 11ನೇ ಪ್ರಶ್ನೆ, ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಈ ಕೆಳಗಿನ ಯಾವುದರಿಂದ ತೆಗೆದುಹಾಕಲಾಗುತ್ತದೆ? ಒಂದನೇ ಆಪ್ಷನ್ ಅಧ್ಯಕ್ಷರು, ಎರಡನೇ ಆಪ್ಷನ್ ಸಂಸತ್ತು, ಮೂರನೇ ಆಪ್ಷನ್ ರಾಜ್ಯದ ರಾಜ್ಯಪಾಲರು, ನಾಲ್ಕನೇ ಆಪ್ಷನ್ ರಾಜ್ಯದ ಮುಖ್ಯಮಂತ್ರಿ. ಸರಿ ಉತ್ತರ ರಾಜ್ಯದ ರಾಜ್ಯಪಾಲರು. 12ನೇ ಪ್ರಶ್ನೆ, ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆಯನ್ನು ಭಾರತದ ಸರ್ಕಾರವು ಆಗಸ್ಟ್ ಡ್ಯಾಶ್ನಲ್ಲಿ ಪ್ರಾರಂಭಿಸಿತು? ಒಂದನೇ ಆಪ್ಷನ್ 1995, ಎರಡನೇ ಆಪ್ಷನ್ 2000, ಮೂರನೇ ಆಪ್ಷನ್ 2002, ನಾಲ್ಕನೇ ಆಪ್ಷನ್ 2005. ಸರಿ ಉತ್ತರ 1995. 13ನೇ ಪ್ರಶ್ನೆ, ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕೆಗಳಿಗಾಗಿ 1955ರಲ್ಲಿ ರಚಿಸಲಾದ ಸಮಿತಿಯನ್ನು ಹೆಸರಿಸಿ? ಒಂದನೇ ಆಪ್ಷನ್ ರಂಗರಾಜನ ಸಮಿತಿ, ಎರಡನೇ ಆಪ್ಷನ್ ಬಾಶೆಲ್ ಸಮಿತಿ, ಮೂರನೇ ಆಪ್ಷನ್ ಕಾರ್ವೆ ಸಮಿತಿ, ನಾಲ್ಕನೇ ಆಪ್ಷನ್ ನರಸಿಂಹನ ಸಮಿತಿ.
ಸರಿ ಉತ್ತರ ಕರವೇ ಸಮಿತಿ. 14ನೇ ಪ್ರಶ್ನೆ, 2025ರಲ್ಲಿ 24ನೇ ಏಷ್ಯನ್ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ಪನ್ನು ಯಾವ ದೇಶವು ಆಯೋಜಿಸುತ್ತದೆ? 1ನೇ ಆಪ್ಷನ್ ಚೀನಾ, 2ನೇ ಆಪ್ಷನ್ ಭಾರತ, 3ನೇ ಆಪ್ಷನ್ ಬಾಂಗ್ಲಾದೇಶ್, 4ನೇ ಆಪ್ಷನ್ ಶ್ರೀಲಂಕಾ. ಸರಿ ಉತ್ತರ ಬಾಂಗ್ಲಾದೇಶ್. 15ನೇ ಪ್ರಶ್ನೆ, ಸರ್ಕಾರದ ಮಧ್ಯಸ್ಥಿಕೆ ಬೇಡಿಕೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಡ್ಯಾಶ್ ಅನ್ನು ರೂಪಿಸುತ್ತದೆ? 1ನೇ ಆಪ್ಷನ್ ಪುನರ್ವಿತರಣೆ ಕಾರ್ಯ, 2ನೇ ಆಪ್ಷನ್ ಖರ್ಚು ಕಾರ್ಯ, 3ನೇ ಆಪ್ಷನ್ ಸ್ಥಿರೀಕರಣ ಕಾರ್ಯ, 4ನೇ ಆಪ್ಷನ್ ಪರಿವರ್ತನೆ ಕಾರ್ಯ. ಸರಿ ಉತ್ತರ ಸ್ಥಿರೀಕರಣ ಕಾರ್ಯ. 1ನೇ ಪ್ರಶ್ನೆ, 2011ರ ಭಾರತೀಯ ಜನಗಣತಿಯನ್ನು ಭಾರತದ ಸ್ವಾತಂತ್ರ್ಯದ ನಂತರ ಡ್ಯಾಶ್ ಜನಗಣತಿ ಅಭಿಯಾನ ಎಂದು ಉಲ್ಲೇಖಿಸಬಹುದು? 1ನೇ ಆಪ್ಷನ್ 11ನೇ, 2ನೇ ಆಪ್ಷನ್ 7ನೇ, 3ನೇ ಆಪ್ಷನ್ 10ನೇ, 4ನೇ ಆಪ್ಷನ್ 9ನೇ. ಸರಿ ಉತ್ತರ 7ನೇ. 2ನೇ ಪ್ರಶ್ನೆ, ನರೂಪ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಲಡಾಖ್, 2ನೇ ಆಪ್ಷನ್ ಅಸ್ಸಾಂ, 3ನೇ ಆಪ್ಷನ್ ಬಿಹಾರ್, 4ನೇ ಆಪ್ಷನ್ ಪುದುಚೇರಿ. ಸರಿ ಉತ್ತರ ಲಡಾಖ್. 3ನೇ ಪ್ರಶ್ನೆ, UAE ಭಾರತದ ಆರ್ಥಿಕ ಶೃಂಗಸಭೆಯು ಜುಲೈ 2023ರಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? 1ನೇ ಆಪ್ಷನ್ ಅಬುಧಾಬಿ, 2ನೇ ಆಪ್ಷನ್ ನವದೆಹಲಿ, 3ನೇ ಆಪ್ಷನ್ ದುಬೈ, 4ನೇ ಆಪ್ಷನ್ ಮುಂಬೈ. ಸರಿ ಉತ್ತರ ಅಬುಧಾಬಿ. 4ನೇ ಪ್ರಶ್ನೆ, ಅಜಂತಾ ಗುಹೆಗಳಲ್ಲಿನ ವಾಸ್ತುಶಿಲ್ಪವನ್ನು ಯಾವ ರಾಜವಂಶದವರು ನಿರ್ಮಿಸಿದ್ದಾರೆ? 1ನೇ ಆಪ್ಷನ್ ಶಾತವಾಹನ ವಂಶ, 2ನೇ ಆಪ್ಷನ್ ಕಣ್ವ ರಾಜವಂಶ, 3ನೇ ಆಪ್ಷನ್ ಗುಪ್ತ ರಾಜವಂಶ, 4ನೇ ಆಪ್ಷನ್ ಮೌರ್ಯ ರಾಜವಂಶ. ಸರಿ ಉತ್ತರ ಶಾತವಾಹನ ವಂಶ. 5ನೇ ಪ್ರಶ್ನೆ, 2023ರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿತು? 1ನೇ ಆಪ್ಷನ್ ಪ್ರಥಮ, 2ನೇ ಆಪ್ಷನ್ ದ್ವಿತೀಯ, 3ನೇ ಆಪ್ಷನ್ ತೃತೀಯ, 4ನೇ ಆಪ್ಷನ್ ನಾಲ್ಕನೇ. ಸರಿ ಉತ್ತರ ತೃತೀಯ. 6ನೇ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಮಾತನಾಡುತ್ತವೆ? 1ನೇ ಆಪ್ಷನ್ 75, 2ನೇ ಆಪ್ಷನ್ 76, 3ನೇ ಆಪ್ಷನ್ 74, 4ನೇ ಆಪ್ಷನ್ 77. ಸರಿ ಉತ್ತರ 76. 7ನೇ ಪ್ರಶ್ನೆ, ಕಿಂಗ್ ಜಾರ್ಜ್ 5 ಮತ್ತು ರಾಣಿ ಮೇರಿಯನ್ನು ಭಾರತಕ್ಕೆ ಸ್ವಾಗತಿಸಲು ಗುಜರಾತ್ ಶೈಲಿಯ ಕೆಲವು ಪ್ರಭಾವದಿಂದ ಈ ಕೆಳಗಿನ ಯಾವ ಸ್ಮಾರಕವನ್ನು ನಿರ್ಮಿಸಲಾಗಿದೆ? 1ನೇ ಆಪ್ಷನ್ ಜಲಿಯನ್ ವಾಲಾಬಾಗ್, 2ನೇ ಆಪ್ಷನ್ ಸೂರ್ಯ ದೇವಾಲಯ, 3ನೇ ಆಪ್ಷನ್ ಇಂಡಿಯಾ ಗೇಟ್, 4ನೇ ಆಪ್ಷನ್ ಗೇಟ್ವೇ ಆಫ್ ಇಂಡಿಯಾ. ಸರಿ ಉತ್ತರ ಗೇಟ್ವೇ ಆಫ್ ಇಂಡಿಯಾ. 8ನೇ ಪ್ರಶ್ನೆ, ಫೀಲ್ಡ್ ಹಾಕಿಯನ್ನು ರೂಲಿನ್ ಮೂಲಕ ಪ್ರಾರಂಭಿಸಲಾಗುತ್ತಿತ್ತು. ರೂಲಿನ್ ಅನ್ನು ಪುಶಿನ್ನಿಂದ ಯಾವಾಗ ಬದಲಿಸಲಾಯಿತು? 1ನೇ ಆಪ್ಷನ್ 1960, 2ನೇ ಆಪ್ಷನ್ 1965, 3ನೇ ಆಪ್ಷನ್ 1970, 4ನೇ ಆಪ್ಷನ್ 1975. ಸರಿ ಉತ್ತರ 1970. 9ನೇ ಪ್ರಶ್ನೆ, ಡ್ಯಾಶ್ ಎಂಬುದು ಪಂಚಾಯತ್ ವ್ಯಾಪ್ತಿಯ ಪ್ರದೇಶದಲ್ಲಿ ವಾಸಿಸುವ ಎಲ್ಲ ವಯಸ್ಕರ ಸಭೆಯಾಗಿದೆ. 1ನೇ ಆಪ್ಷನ್ ವಿಧಾನಸಭೆ, 2ನೇ ಆಪ್ಷನ್ ಲೋಕಸಭೆ, 3ನೇ ಆಪ್ಷನ್ ರಾಜ್ಯಸಭೆ, 4ನೇ ಆಪ್ಷನ್ ಗ್ರಾಮಸಭೆ.
ಸರಿ ಉತ್ತರ ಗ್ರಾಮಸಭೆ. 10ನೆಯ ಪ್ರಶ್ನೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ನಿವ್ವಳ ಶೂನ್ಯವನ್ನು ಸಾಧಿಸಲು ಭಾರತಕ್ಕೆ ಗುರಿ ವರ್ಷ ಯಾವುದು? 1ನೇ ಆಪ್ಷನ್ 2050, 2ನೇ ಆಪ್ಷನ್ 2060, 3ನೇ ಆಪ್ಷನ್ 2070, 4ನೇ ಆಪ್ಷನ್ 2080. ಸರಿ ಉತ್ತರ 2070. 11ನೇ ಪ್ರಶ್ನೆ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಅನ್ನಪೂರ್ಣ ದೇವಿ ಅವರು ಈ ಕೆಳಗಿನ ಯಾವ ಸಂಗೀತ ವಾದ್ಯಗಳ ಪ್ರಸಿದ್ಧ ವಾದಕರು? 1ನೇ ಆಪ್ಷನ್ ಸರೋದ್, 2ನೇ ಆಪ್ಷನ್ ಸಂತೂರ್, 3ನೇ ಆಪ್ಷನ್ ವೀಣಾ, 4ನೇ ಆಪ್ಷನ್ ಸುರಬಹಾರ್. ಸರಿ ಉತ್ತರ ಸುರಬಹಾರ್. 12ನೇ ಪ್ರಶ್ನೆ, ಪೋಷಕಾಂಶಗಳು ಮತ್ತು ಜೀರ್ಣವಾಗುವ ಆಹಾರವನ್ನು ಹೀರಿಕೊಳ್ಳಲು ಅಲಿಮೆಂಟ್ರಿ ಕಾಲುವೆಯನ್ನು ಪ್ರಮುಖ ಅಂಗ ಯಾವುದು? 1ನೇ ಆಪ್ಷನ್ ಹೊಟ್ಟೆ, 2ನೇ ಆಪ್ಷನ್ ಸಣ್ಣ ಕರಳು, 3ನೇ ಆಪ್ಷನ್ ಯಕೃತ್, 4ನೇ ಆಪ್ಷನ್ ದೊಡ್ಡ ಕರಳು. ಸರಿ ಉತ್ತರ ಸಣ್ಣ ಕರಳು. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರೂಪವಲ್ಲ? 1ನೇ ಆಪ್ಷನ್ ಸುಣ್ಣದ ಕಲ್ಲು, 2ನೇ ಆಪ್ಷನ್ ಸೀಮೆ ಸುಣ್ಣ, 3ನೇ ಆಪ್ಷನ್ ಅಮೃತಶಿಲೆ, 4ನೇ ಆಪ್ಷನ್ ಸುಟ್ಟ ಸುಣ್ಣ. ಸರಿ ಉತ್ತರ ಸುಟ್ಟ ಸುಣ್ಣ. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು GNP ವೆಚ್ಚದ ಅಂಶವಲ್ಲ? 1ನೇ ಆಪ್ಷನ್ ಬಂಡವಾಳ, 2ನೇ ಆಪ್ಷನ್ ನಿವ್ವಳ ರಫ್ತು, 3ನೇ ಆಪ್ಷನ್ ಬಳಕೆಗಳು, 4ನೇ ಆಪ್ಷನ್ ನಿವ್ವಳ ಆಮದು. ಸರಿ ಉತ್ತರ ನಿವ್ವಳ ಆಮದು. 15ನೇ ಪ್ರಶ್ನೆ, ಪ್ರತಿಫಲನದ ನಂತರ ಮೇಲ್ಮೈನಿಂದ ಹಿಂತಿರುಗುವ ಕಿರಣವನ್ನು ಏನೆಂದು ಕರೆಯುತ್ತಾರೆ? 1ನೇ ಆಪ್ಷನ್ ಪ್ರತಿಫಲಿತ ಕಿರಣ, 2ನೇ ಆಪ್ಷನ್ ವಕ್ರೀಭವನದ ಕಿರಣ, 3ನೇ ಆಪ್ಷನ್ ಘಟನೆ ಕಿರಣ, 4ನೇ ಆಪ್ಷನ್ ಪ್ರಸರಣ ಕಿರಣ. ಸರಿ ಉತ್ತರ ಪ್ರತಿಫಲಿತ ಕಿರಣ.